ಕಟ್ ಮಾಡಿ ಅಂಕಲ್. ನಿಮ್ಮ ಬರ್ತ್ಡೇಗೆ ಅಂತ ನಾನು ಮಾಡಿರೋ ಅರೇಂಜ್ಮೆಂಟ್ಸ್ ಇದು. ನೀವು ಸಂತೋಷವಾಗಿರಬೇಕು, ಅದು ನನಗಿಷ್ಟ. ಅಲ್ಲ, ನನಗಿಷ್ಟ ಅನ್ನೋದಕ್ಕಿಂತ ಜಾಸ್ತಿಗೆ ನೀವು ಸಂತೋಷವಾಗಿರೋದು ಮುಖ್ಯ. ಅದು ಅವಳ ಆಸೆ, ಅವಳ ಆಸೆ ನನ್ನ ಆಸೆ, ಅದಕ್ಕೆ ಇದೆಲ್ಲ. ಪ್ಲೀಸ್. ನನ್ನ ಮಗಳ ಮೇಲೆ ನೀ ಇಟ್ಟಿರೋ ಪ್ರೀತಿಗೆ ಪರಿವೇ ಇಲ್ಲ. ನಿನ್ನಂಥ ಅಳಿಯ ಸಿಗೋದಕ್ಕೆ ನಾನು ತುಂಬ ಅದೃಷ್ಟ ಮಾಡಿದೆ ಅಂತ ಅನ್ನಿಸ್ತಾ ಇದೆ ಚಕ್ರಿ. ಶಶು, ಮಾವನು ಅಳಿಯನು ಒಬ್ಬರನ್ನೊಬ್ಬರು ಹೊಗಳ್ಕೊಂಡು ಹೀಗೆ ಇರ್ತೀರೋ ಅಥವಾ ಕೇಕ್ನು ಕಟ್ ಮಾಡ್ತೀಯೋ? ಕೇಕ್ ನೋಡ್ದಾಗಿಂದ ನನ್ನ ಬಾಯಲ್ಲಿ ನೀರು ಉರ್ತಿದೆ ಕಣೋ. ಬೇಗ ತಿನ್ಬೇಕು, ಕಟ್ ಮಾಡೋ. ಅಜ್ಜಿ ಮತ್ತಿನ್ನೇನೆ ಅಷ್ಟೊತ್ತಿಂದ ಚಾಕುನ ಕೈಲಿ ಇಟ್ಕೊಂಡಿದ್ದಾನೆ. ಕೇಕ್ ಕಟ್ ಮಾಡಿದ್ರೆ ನಾವೆಲ್ಲರೂ ತಿನ್ಬೋದಲ್ವಾ? ಅದಕ್ಕೆ. ಡ್ಯಾಡ್, ನೀವು ಕೇಕ್ ಕಟ್ ಮಾಡಿ. ಕಟ್ ಮಾಡಿ ಅಂಕಲ್. ಮೋಸ್ಟ್ಲಿ ಇದೇ ಲಾಸ್ಟ್ ಬರ್ತ್ಡೇ ಅನಿಸುತ್ತೆ ನೀವು ಇಷ್ಟು ಸಂತೋಷವಾಗಿ ಆಚರಿಸ್ಕೊಳ್ಳೋದು. ಆಮೇಲೆ ನೀವು ಬಯಸಿದ್ರು ಇಂಥ ಟ್ರೀಟ್ ಸಿಗಲ್ಲ ಬಿಡಿ. ಒಳ್ಳೆ ಒಂಥರ ಮುಖವಾಡ ಹಾಕ್ಕೊಂಡು ನನ್ನ ಮಗಳ ಮುಂದೆ ನಾಟಕ ಆಡ್ತಾ ಇದೆಯಾ ಅಲ್ವಾ? ನೀನು ನಿನ್ನ ಮುಖವಾಡನ ಕಳಿಸಿ ಮನೆಯಿಂದ ಆಚೆ ಹಾಕಲಿಲ್ಲ ಅಂದರೆ ನನ್ನ ಹೆಸರು ಶಶಾಂಕೆ ಅಲ್ಲ. ಮೊದಲು ಹೆಸರು ಚೇಂಜ್ ಮಾಡ್ಕೊಳ್ಳಿ. ಏನಂದೆ? ಈ ನಿಮ್ಮ ಸಂತೋಷ, ನಗು ವರ್ಷ ಪೂರ್ತಿ ಹೀಗೆ ಇರಲಿ ಅಂತ. ನಿಮ್ಮ ಬರ್ತ್ಡೇಗೆ ನನ್ನ ಕಡೆಯಿಂದ ಸ್ಮಾಲ್ ಗಿಫ್ಟ್. ಇದು ಬರೀ ಪೆನ್ನಲ್ಲ, ಜೀವನದ ದಿಕ್ಕನ್ನೇ ಬದಲಾಯಿಸೋ ದಿಕ್ಸೂಚಿ. ಇದು ಸಂತೋಷ ಕೊಡುತ್ತೆ, ನೋವು ಕೊಡುತ್ತೆ, ಪ್ರೀತಿ ಕೊಡುತ್ತೆ, ದ್ವೇಷ ಕೊಡುತ್ತೆ, ಶ್ರೀಮಂತಿಕೆ ಕೊಡುತ್ತೆ, ಬಡತನ ಕೊಡುತ್ತೆ. ಎಲ್ಲ ಕೊಡೋ ಕಾಮಧೇನೂ ಹೌದು, ಕಿತ್ಕೊಳ್ಳೋ ಕತ್ತಿನೂ ಹೌದು. ಯಾರ್ಯಾರು ಇದನ್ನು ಹೇಗೆ ಬಳಸ್ಕೋತಾರೋ ಅದ್ರ ಮೇಲೆ ಅವ್ರ ಜೀವನ ರೂಪುಗೊಳ್ಳುತ್ತೆ. ಇನ್ನು ಮುಂದೆ ನೀವು ಎಲ್ಲೇ ಸೈನ್ ಮಾಡಬೇಕಾದ್ರೂ ಇದನ್ನು ಉಪಯೋಗಿಸಿ.